ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು 8ನೇ ಲಾಕ್ಸಿಗೆ ಇವತ್ತೇನಪ್ಪ ಅಂದರೆ 2 ಜಿಯೋ ಫೋನ್ ಮಾಡಬೇಕಿತ್ತು ಮತ್ತು 10 ಪೋರ್ಟಿಂಗ್ ಮಾಡಬೇಕಿತ್ತು. ಬನ್ನಿ ಯಾವ ಥರ ಫೋನ್ ಮಾಡ್ತೀವಿ ಅಂತ ನೋಡೋಣ ಈ ವಿಡಿಯೋದಲ್ಲಿ, ಫುಲ್ ವಿಡಿಯೋನ. ಫೋನ್ ಕೊಡೋಕ್ಕೂ ಇದ್ರೆ ಈ ವಜ್ಜಿ ಹೆಂಗೆ ಅನ್ಬೇಕು. ಹಲೋ ಗೈಸ್, ನಾವು ಜಿಯೋ ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ನವಿಲಾಳದಲ್ಲಿ 2 ಜಿಯೋ ಫೋನ್ ಕೇಳಿದ್ರು. ಕೋಗ್ಲೂರಲ್ಲಿ ತಿಂಡಿ ತಿನ್ಕೊಂಡು ಹೊರಡುವ ಸಮಯದಲ್ಲಿ ಇಲ್ಲಿ ಒಬ್ಬರು ಕಸ್ಟಮರ್ ಸಿಕ್ಕರು. ಈ ಕಸ್ಟಮರಿಗೆ ಹೊಸ ಸಿಮ್ ಬೇಕಂತೆ. ಹೊಸ ಸಿಮ್ಮಿಗೆ 400 ರೂಪಾಯಿ ಆಗುತ್ತೆ. ಪೋರ್ಟಿಂಗ್ ಆದರೆ ಫ್ರೀ ಪೋರ್ಟಿಂಗ್ ಇರುತ್ತೆ. ಹೊಸ ಸಿಮ್ಮಿಗೆ ಏನೇನು ಪ್ರೊಸೀಜರ್ ಮಾಡ್ತಾರಂತ ಬನ್ನಿ ನೋಡೋಣ. ಈ ನಂಬರ್ ಐತದೆ 866 ಬಿಟ್ಟಾಗ ಹೆಚ್ಚಿಗೆ ಬರ್ತಲ್ಲ. ಕಸ್ಟಮರಿಗೆ ಹೊಸ ಸಿಮ್ ಕೊಟ್ಟು ನಾವು ಹೋಗ್ತಿರೋದೇ ನವಿಲಾಳಿಗೆ. ನವಿಲಾಳಲ್ಲಿ 2 ಜಿಯೋ ಫೋನ್ ಕೇಳಿದರು. ಅವ್ರಿಗೆ ಜಿಯೋ ಫೋನ್ ಕೊಟ್ಟು ಡೆಮೋ ಎಲ್ಲ ತೋರಿಸಿ ಬರಬೇಕು ನಾವೀಗ. ಬನ್ನಿ ಹೋಗೋಣ. ನನ್ನ ಕನಸಿನ ಆಧಾರ್ ಕಾರ್ಡಿಗೆ ಬೇರೆ ನಂಬರ್ ಯೂಸ್ ಮಾಡ್ಬೋದು. ಬಂದಿರೋ ಫೋನ್ ಬಂದ್ರೆ ಬರುತ್ತೆ. ಇದು 1 ವರ್ಷ ಗ್ಯಾರಂಟಿ ಇರುತ್ತಮ್ಮ. ಇದರ ಬ್ಯಾಟ್ರಿ ಇರುತ್ತಲ್ಲ, ಅದು ಗ್ಯಾರಂಟಿ ಇಲ್ಲ. ಮೊಬೈಲ್ ಫುಲ್ ಏನಾದರೂ ಗ್ಯಾರಂಟಿ ಕೊಡ್ತಾರೆ. ಬ್ಯಾಟ್ರಿಗೆ ಮಾಡಕ್ಕೆ ನಾವು ಬ್ಯಾಟ್ರಿ ಬರುತ್ತೆ. ಕೊಟ್ಟರೆ ಬ್ಯಾಟ್ರಿ ಹಾಕಿ ಆದರೆ ಅರ್ಧ ಗಂಟೆ ಚಾರ್ಜ್ ಹಾಕಿ ಸಾಕು. ಜಲ್ದಿ ಕೊಯ್ದ. ಮತ್ತೆ ನೀವು ರಾತ್ರಿ ಹಾಕಿ ಬೆಳಗ್ಗೆ ಮಾಡಿ ಒಂದು ಚಾರ್ಜರ್ ಇದ್ರೆ ಆಯ್ತು ನೋಡು. ಯಾಕಂದ್ರೆ ಅಲ್ಲಿ ಅವನು ಇವನು ತುಂಬ ಬೇಕಲ್ಲ. ನಾವೇ ಬಂದು ನಿಮ್ಗೆ ಹೇಳಿದ್ರಿ ತಾನೆ. ನಾವು 950 ರೂಪಾಯಿ ಕೊಡ್ತಾ ಇದ್ದೀವಿ. ಮತ್ತೆ ಬೇರೆ ಬಾಕ್ಸ್ ಬಂದವ ಅಂತೇಳಿ 1500 ರೂಪಾಯಿ ತಗೊಂತಿದ್ದಾರೆ. ನಾವು ನಿಮ್ಗೆ ಹೇಳೋಗಿ ಅಂತೇಳಿ 1100 ರೂಪಾಯಿ ಕೊಡ್ತೀವಿ. 1000 ರೂಪಾಯಿನೇ ಕೊಡ್ತೀನಿ ಮೇಡಪ್ಪ. ನಾನು ಆದ್ರೂ 1000 ರೂಪಾಯಿ ಕೊಡ್ತೀನಿ ನೋಡಿ ಅಷ್ಟೇ. ಅವ್ರು ಹೇಳಿರೋದು ಮತ್ತೆ ನಿಮ್ಮ ಸಿಮ್ ಇದೆ, ಅದಕ್ಕೆ ನಾವು 1100 ರೂಪಾಯಿ ಕೊಡ್ತಾ ಇರೋದು. ನಮ್ದೇ ಸಿಮ್ ಕೊಟ್ಟರೆ 1400 ರೂಪಾಯಿ ಬರುತ್ತೆ. ಇದು ಚಾರ್ಜರ್ ಐತೆ ನೋಡಮ್ಮ. 100 ರೂಪಾಯಿ ಕೊಡಮ್ಮ. ಇಲ್ಲ ನಾವು 950 ರೂಪಾಯಿ ಹೇಳೋದು. ನಾನೇ ಹೇಳೋಗಿದ್ದು ನಾನು 900. ಅದಕ್ಕೆ ಹಂಗಂತ ಇವ್ರಿಗೆ ಪಾಪ ಮತ್ತೆ ನಮಗೊಂದು ಹೇಳೋ ಅಂತ ಇವ್ರು ಹೇಳಿದ್ರು. ಇವ್ರು ಹೇಳಿದಾರೆ ನೋಡಿ. ನಾನೇ ಹೇಳೋಗಿದ್ದು 950 ರೂಪಾಯಿ ಅಂತ ನಾನು ಹೇಳೋಗಿದ್ದು. ಮತ್ತೆ ನಾವು ಅಲ್ಲಿ ಇಸ್ಕೊಂಡ್ ಬಂದಿವಲ್ಲ, ಅವ್ರು 1100 ರೂಪಾಯಿದಂಗೆ ಕೊಡಿ ಅಂತ ಹೇಳಿದ್ದು. ಅವ್ರಿಗೆ ಈಗ ಫೋನ್ ಮಾಡಿ ನೋಡಿ, ಒಂದು ಫೋನ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ನಾವಂತೂ 2 ಫೋನ್ ಮಾರಿ ಅವ್ರಿಗೆ ಡೆಮೋ ಎಲ್ಲ ತೋರಿಸಿ ಬಂದ್ವಿ. ನಮ್ಮ ಕೆಲಸ ಏನಪ್ಪ ಅಂದರೆ ದಿನಕ್ಕೆ 10 ಸಿಮ್ ಪೋರ್ಟ್ ಮಾಡಲೇಬೇಕು. ಮಾಡಿಲ್ಲ ಅಂದರೆ ನಮ್ಮ ಕೆಲಸ ಕೌಂಟ್ ಆಗೋದೇ ಇಲ್ಲ. ನಾವೀಗ ಪೋರ್ಟ್ ಮಾಡಬೇಕು. ಅದಕ್ಕಂತಲೇ ಕಸ್ಟಮರ್ಗಳನ್ನ ಹುಡ್ಕೊಂತ ಹೋಗ್ತಾ ಇದ್ದೀವಿ. ಈಗ ಬಸ್ ಸ್ಟ್ಯಾಂಡ್ ಹತ್ರ ಕಸ್ಟಮರ್ಗಳು ಇದ್ದರು. ನಾವು ಕಸ್ಟಮರ್ ಹತ್ರ ಹೋಗಿ, ಸರ್ ಜಿಯೋ ಆಫರ್ ಇದೆ ತಗೊಳ್ಳಿ ಸರ್ ಅಂತ ಹೇಳಿದ್ವಿ. ಅದರಲ್ಲಿ ಒಬ್ಬರು ಬಂದು ತಗೊಂಡ್ರು. ಅಂತೂ ಇಂತೂ ಒಂದು ಪೋರ್ಟಿಂಗ್ ಅಂತೂ ಆಯಿತು. ನಮಗಂತೂ ಸಾಕಾಯಿತು. ಅದಕ್ಕಂತಲೇ ಹೋಗಿ ಕಟ್ಟೆ ಹತ್ರ ಕೂತ್ಕೊಂಡ್ವಿ. ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.